ಅನುದಿನದ ಆಹಾರ ಜುಲೈ 26 ಭಾನುವಾರ. ಅತಿಯಾದ ಜ್ಞಾನ. ಪ್ರಸಂಗಿ 12ನೇ ಅಧ್ಯಾಯ 12ನೇ ವಚನ. ಕಂದ, ಇವಲ್ಲದೆ ಉಳಿದವುಗಳಲ್ಲಿಯೂ ಎಚ್ಚರದಿಂದಿರು. ಬೃಹತ್ ಗ್ರಂಥಗಳ ರಚನೆಗೆ ಮಿತಿಯಿಲ್ಲ. ಅತಿ ವ್ಯಾಸಂಗವು ದೇಹಕ್ಕೆ ಆಯಾಸ. ಮಾನವ ಜೀವನಕ್ಕೆ ಜ್ಞಾನ ಮತ್ತು ವಿವೇಕವು ಅತ್ಯಗತ್ಯವಾಗಿದೆ. ಆದಾಗ್ಯೂ ಅನೇಕರು ಮಾನವನ ಪಾಂಡಿತ್ಯದ ಮೇಲಿನ ಅತಿಯಾದ ಅವಲಂಬನೆ ಮತ್ತು ಪರಿಶುದ್ಧ ಗ್ರಂಥಕ್ಕೆ ವಿರೋಧವಾಗಿರುವ ತತ್ವಜ್ಞಾನಗಳ ಮೂಲಕ ಗೊಂದಲಕ್ಕೊಳಗಾಗುತ್ತಾರೆ. ಅವರು ವಿಕಾಸವಾದದ ಪ್ರಕಾರ ದೇವರು ಜಗತ್ತನ್ನು ಸೃಷ್ಟಿಸಲಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಅಸ್ತಿತ್ವಕ್ಕೆ ಬಂದಿತು ಎಂದು ವಾದಿಸಲು ಪ್ರಾರಂಭಿಸುತ್ತಾರೆ. ಅವರು ದೇವರನ್ನು ಮಹಿಮೆಪಡಿಸದ ಕಾರಣ ಅವರ ಹೃದಯಗಳು ಅಂಧಕಾರಮಯವಾಗುತ್ತವೆ ಹಾಗೂ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮತ್ತು ಗೊಂದಲಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ. ಇಂಥ ಜನರು ಪ್ರಶ್ನೆಗಳನ್ನು ಕೇಳುತ್ತಾರಾದರೂ ನಿಜವಾದ ಉತ್ತರವನ್ನು ಹುಡುಕದೆ ಹಾಗೆಯೇ ಹಾದು ಹೋಗುತ್ತಾರೆ. ಅವರು ತಮ್ಮ ಸೀಮಿತ ಬುದ್ಧಿಶಕ್ತಿಯಿಂದ ಸೃಷ್ಟಿಕರ್ತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಜ್ಞಾನ ಮತ್ತು ಗ್ರಹಿಕೆಯು ಕೇವಲ ಶಿಕ್ಷಣದಿಂದ ಮಾತ್ರವೇ ಅಲ್ಲದೆ ಸಂದರ್ಭಗಳು, ಸ್ನೇಹಗಳು, ಅನುಭವಗಳು ಮತ್ತು ಹವ್ಯಾಸಗಳ ಮೂಲಕ ದೊರೆಯುತ್ತದೆ. ಇದರ ಪರಿಣಾಮವಾಗಿ ಒಬ್ಬ ವ್ಯಕ್ತಿಯ ಮನಸ್ಸು ಹಲವು ಬಾರಿ ಕಳವಳ ಮತ್ತು ಅಶಾಂತಿಯಿಂದ ಕೂಡಿರಬಹುದು. ಒಬ್ಬ ವ್ಯಾಪಾರಿಯ ಕುರಿತು ಆಲೋಚಿಸಿರಿ. ಅವನ ಸರಕುಗಳ ಬೆಲೆಯು ಇದ್ದಕ್ಕಿದ್ದಂತೆ ತೀವ್ರವಾಗಿ ಕುಸಿದಿದೆ ಎಂದು ಅವನಿಗೆ ತಿಳಿಯುತ್ತದೆ. ತನಗೆ ಉಂಟಾಗಬಹುದಾದ ನಷ್ಟದ ಬಗ್ಗೆ ಅವನು ಯೋಚಿಸುತ್ತಿದ್ದಂತೆ ಆತಂಕವು ಅವನನ್ನು ಆವರಿಸಲಾರಂಭಿಸುತ್ತದೆ. ಅವನು ಆ ಸಮಸ್ಯೆಯ ಬಗ್ಗೆ ಎಷ್ಟು ಹೆಚ್ಚು ಯೋಚಿಸುತ್ತಾನೋ ಅಷ್ಟು ಹೆಚ್ಚು ವ್ಯಸನಕ್ಕೆ ಒಳಗಾಗುತ್ತಾನೆ ಮತ್ತು ಯಾವುದೇ ತೃಪ್ತಿಕರ ಪರಿಹಾರವು ಅವನಿಗೆ ಕಾಣಿಸುವುದಿಲ್ಲ. ಆದರೆ ನೀವು ನಿಮ್ಮ ಭಾರವನ್ನು ಕರ್ತನ ಮೇಲೆ ಹಾಕಿ ಆತನನ್ನು ನಂಬಿ ಮತ್ತು ಆತನನ್ನು ಸ್ತುತಿಸಲು ಪ್ರಾರಂಭಿಸಿದರೆ ದೇವರ ಈ ವಾಗ್ದಾನವು ನಿಮ್ಮದಾಗುತ್ತದೆ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಫಿಲಿಪ್ಪಿ 4ನೇ ಅಧ್ಯಾಯ 5ನೇ 7ನೇ ವಚನ. ದೇಶದಲ್ಲಿದ್ದ ತೀವ್ರವಾದ ಬರಗಾಲದಿಂದಾಗಿ ಇಸ್ರೇಲಿನ ಅರಸನು ಬಹಳವಾಗಿ ಕಳವಳಗೊಂಡಿದ್ದನು. 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ 25ರಿಂದ 30 ವಚನಗಳು. ಆದರೂ ದೇವರೊಂದಿಗೆ ಆಪ್ತವಾಗಿ ನಡೆದ ಪ್ರವಾದಿ ಎಲಿಷನು ಅರಸನನ್ನು ಧೈರ್ಯಪಡಿಸಿದನು. ಆ ತರುವಾಯ ಕರ್ತನ ಶತ್ರುಗಳ ಸೈನ್ಯಕ್ಕೆ ಒಂದು ದೊಡ್ಡ ರಥಗಳ ದಂಡು ಮತ್ತು ಸೇನೆಯು ಬರುತ್ತಿರುವ ಶಬ್ದವನ್ನ ಕೇಳಿಸುವಂತೆ ಮಾಡಿದನು. 2 ಅರಸುಗಳ ಪುಸ್ತಕ 7ನೇ ಅಧ್ಯಾಯ 6ನೇ ವಚನ. ಆಗ ಅವರು ಭಯಭೀತರಾಗಿ ತಮ್ಮ ಆಸ್ತಿಪಾಸ್ತಿಗಳನ್ನ ಬಿಟ್ಟು ಓಡಿ ಹೋದರು. ದೇವರ ಮಧ್ಯ ಪ್ರವೇಶದಿಂದಾಗಿ ಆ ಜನಾಂಗವು ಒಂದೇ ದಿನದಲ್ಲಿ ಬರಗಾಲದಿಂದ ಬಿಡುಗಡೆಯನ್ನ ಹೊಂದಿತು. ಕರ್ತನನ್ನು ಹುಡುಕುವವರು ಮಾನವ ತರ್ಕಗಳಿಗಿಂತ ಅಥವಾ ಕಳವಳಕಾರಿ ಸುದ್ದಿಗಳಿಂದ ಬರುವ ಆತಂಕಕ್ಕೆ ತುತ್ತಾಗುವುದಿಲ್ಲ. ದೇವರ ಶಾಂತಿಯು ಅವರ ಹೃದಯ ಮತ್ತು ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ನಿಮ್ಮ ಜ್ಞಾನ
ಮತ್ತು ಗ್ರಹಿಕೆಯನ್ನು ಕರ್ತನಿಗೆ ಸಮರ್ಪಿಸಿರಿ. ಎಲ್ಲಕ್ಕಿಂತ ಶ್ರೇಷ್ಠವಾದ ಜ್ಞಾನವೆಂದರೆ ದೇವರ ವಾಕ್ಯದ ಜ್ಞಾನವಾಗಿದೆ. ಪವಿತ್ರ ಗ್ರಂಥವನ್ನು ಮೇಲೋಟವಾಗಿ ಓದಬೇಡಿರಿ, ಅದನ್ನು ಪ್ರಾರ್ಥನಾ ಪೂರ್ವಕವಾಗಿ ಓದಿರಿ. ನೀವು ಹಾಗೆ ಮಾಡುವಾಗ ಕರ್ತನು ತನ್ನ ವಾಕ್ಯದ ಆಳವಾದ ಸತ್ಯಗಳನ್ನು ಮತ್ತು ಅಡಗಿಸಿಟ್ಟ ಆಸ್ತಿ ಪಾಸ್ತಿಯನ್ನು ನಿಮಗೆ ಬಹಿರಂಗಪಡಿಸುವನು ಹಾಗೂ ನಿಮ್ಮ ಜೀವನವನ್ನು ಸಮೃದ್ಧಿಯಾಗಿ ಆಶೀರ್ವದಿಸುವನು. ಪ್ರೀತಿಯ ದೇವರ ಮಕ್ಕಳೇ, ಹಗಲು ಇರುಳು ದೇವರ ವಾಕ್ಯವನ್ನು ಧ್ಯಾನಿಸುವ ವ್ಯಕ್ತಿಯೇ ಧನ್ಯನು ಎಂಬುದಾಗಿ ನೋಡುತ್ತೇವೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತನಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲೇ ಕುದಿಯಿತಲ್ಲವೇ ಎಂದು ಹೇಳಿದರು. ಲೂಕ 24:32 ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 40, 41, 42 ಅಧ್ಯಾಯಗಳು. ಸಂಜೆ ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ 1-25 ದೇವರು ನಿಮ್ಮನ್ನು ಆಶೀರ್ವದಿಸಲಿ.